ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 163ನೇ ದಿನದ ವ್ಲಾಗು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಗುರುವಾರ ಆಗಿರೋದ್ರಿಂದ ಕೆಲಸ ಹೋಟೆಲ್ ಏನೂ ಇರಲಿಲ್ಲ, ಸೊ ಅಂಗಡಿ ಕೂಡ ಲೇಟ್, ನಾನು ಹೋಗೋದು ಡೌಟೇನೆ. ಅದಕ್ಕೆ ಅವತ್ತಿನ ದಿನ ಏನು ಸಣ್ಣ ಪುಟ್ಟ ಕೆಲಸ ಇದೆ ಅದನ್ನಂತೂ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ಟೆ ಸ್ವಲ್ಪ ಮೊನ್ನೆನೇ ಒಗೆದಿದ್ನಲ್ವ, ಸೊ ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ಒಗೆದ್ಬಿಡೋಣ ಅಂತ ಹೇಳಿಬಿಟ್ಟು ನೆನೆಸ್ಬಿಟ್ಟು ಆಚೆ ಎಲ್ಲ ತೊಳ್ಕೊಂಡು ಒಳಗಡೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಒರೆಸಿ ಅದೆಲ್ಲ ಮಾಡ್ಕೊಂಡು ಆಮೇಲೆ ಬಟ್ಟೆ ಒಗೆಯೋಣ ನಿಧಾನಾಗಿ ಅಂದ್ಕೊಂಡೆ. ಬಟ್ ನಿನ್ನೆ ಸ್ವಲ್ಪ ಓಡಾಟ ಆಗಿದ್ದರಿಂದ ಬಟ್ಟೆ ಒಗೆದಿದ್ದು ಕೂಡ ಸಂಜೆ ಆಗೋಯಿತು, ತುಂಬಾ ಲೇಟ್ ಆಯಿತು. ಯಾಕೆ ಅಂದರೆ ನಂಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಂಗಡಿ ಹತ್ರ ಹೋಗು, ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗು, ಬಾ, ಓಡಾಡಿಕೊಂಡೇ ಇದ್ದೋದೇ ಕೆಲಸ ಮುಗ್ದಿರಲಿಲ್ಲ. ಸೊ ಹಾಗೆ ನಾಷ್ಟ ಕೂಡ ಮಾಡಬೇಕಾಗಿತ್ತು. ನಾನು ಉಪ್ಪಿಟ್ಟು ಮಾಡೋಣ, ಅವರೆಕಾಳಿತ್ತು, ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗಾಗಿ ಅಮ್ಮಗೆ ನಾಷ್ಟ ಅವರೆಕಾಳು ಚಿತ್ರಾನ್ನನೂ ಅವರೆಕಾಳು ಚಿತ್ರಾನ್ನ ಬಂದಿತ್ತು, ಅಮ್ಮ ಅದನ್ನು ತಿಂತಾಯಿದ್ರು. ಸೊ ಹಂಗೂ ನಾನು ಇಟ್ಬಿಟ್ಟಿದ್ದರಿಂದ ಅದನ್ನು ಮಾಡಿಬಿಟ್ಟು ನಾನು ಸ್ವಲ್ಪ ತಿಂದು ಸ್ವಲ್ಪ ರೆಸ್ಟ್ ಮಾಡಿದೆ. ತುಂಬ ಮೈಕೈ ನೋವು, ಟಯರ್ಡ್ ಆದಂಗೆ ಅನ್ನಿಸ್ತಾಯಿತ್ತು. ಸೊ ಕೆಲಸ ಮಾಡೋಕ್ಕಂತೂ ನಿಜವಾಗ್ಲೂ ಉತ್ಸಾಹ ಇರಲಿಲ್ಲ ನನಗೆ. ವಿಪರೀತ ಮೈಕೈ ನೋವು, ಆಗ್ತಾನೇ ಇಲ್ಲ ಅನ್ನೋಂಗೆ ಆಗ್ತಾಯಿತ್ತು. ಹಾಗೆಯೇ ಕೆಳಗಡೆದು ಗ್ಲಾಸ್ಗಳೆಲ್ಲ ಜೋಡಿಸಿ ಜಾಗದಲ್ಲಿ ಬಂದು ತುಂಬ ಡಸ್ಟ್ ಇತ್ತು. ವಾರಕ್ಕೊಂದ್ಸತಿ ಆದರೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಅದೇನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಅಲ್ಲಿ ಕ್ಲೀನ್ ಮಾಡಿಕೊಂಡೆ, ಅದೆಲ್ಲ ನೀಟಾಗಿ ಎತ್ತಿ ನೀಟಾಗಿ ಒರೆಸಿ ಇದು ಮಾಡಿಕೊಂಡು ನೀರೆಲ್ಲ ಕಾಯಿಸಿ ಅಟ್ಟಿ ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟಿದ್ದೆ. ನನಗೇನಪ್ಪ ಒಂದು ಬೆನಿಫಿಟ್ ಅಂದರೆ ನೈಟ್ ಟೈಮು ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಒರೆಸ್ಬಿಟ್ರೆ ಬೆಳಗ್ಗೆಗೆ ಅದೊಂದು ಕೆಲಸ ಇರೋದಿಲ್ಲ ನನಗೆ. ಸೊ ಫಟಾಫಟ್ ಅಂತ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಅಲ್ಲಿ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಬ್ಯಾಲೆನ್ಸಡ್ ನಿಂತೋಗುತ್ತೆ ಅಂತ. ಸೊ ಮೈ ಕೈ ಟಯರ್ಡ್ ಆಗಿದ್ದರಿಂದ ಕೆಲಸ ಮಾಡೋಕ್ಕಷ್ಟು ಉತ್ಸಾಹ ಇರಲಿಲ್ಲ. ನಿಧಾನಾಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನೂ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ, ಮೊನ್ನೆ ವೀಡಿಯೋಸ್ ನೋಡಿ ಅಂತ ನಂಗೆ ತುಂಬ ತಲೆ ಕೆಟ್ಟಂಗೆ ಆಗ್ತಾಯಿದೆ. ಬರೀ 19, 20, 18 ವ್ಯೂ, ರೀಚ್ ಕೂಡ ಅಷ್ಟು ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನಂತ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಆ್ಯಸ್ ಯೂಶುವಲ್ ಹೇಗಿದ್ದೀನಿ ಹಾಗೇ ತೋರ್ಸೋಕ್ಕಾಗೋದು. ಕೆಲಸ ಕೂಡ ನಂದು ಡೈಲಿ ಒಂದೇ ಆಗಿರುತ್ತೆ, ಬಟ್ ನಾನು ಮಾಡೋ ಚೇಂಜಸ್ ತೋರಿಸ್ತಾ ಇರ್ತೀನಿ. ಮತ್ತು ನಾನು ಮಾತಾಡೋ ಒಂದು ಇದನ್ನು ಚೇಂಜ್ ಮಾಡಿರ್ತೀನಿ. ಯಾಕೆಂದರೆ ನಾನು ಫುಲ್ಫಿಲ್ಲಾಗಿ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಅಂತ. ಸೊ ನನ್ನ ಲೈಫ್ ಸ್ಟೈಲ್ ಏನಿದೆ, ನಾನು ಏನು ಬ್ಯಾಲೆನ್ಸ್ ಮಾಡ್ತಿದ್ದೀನಿ, ಯಾವ್ಯಾವ ಕೆಲಸ ಮಾಡ್ಕೊಂಡು ನಾನು ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅನ್ನೋದನ್ನಷ್ಟೇ ನಾನು ತೋರ್ಸೋಕ್ಕಾಗ್ತಾ ಇರೋದು. ಸೊ ಪ್ಲೀಸ್ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಪೂರ್ತಿ ವೀಡಿಯೋಸ್ನ ನೋಡಿ. ಸೊ $41 ಆಗಿದೆ ನಂದು. $40 ಇತ್ತು, ಇವತ್ತು $41 ಆಗಿದೆ. ಇನ್ನು ನಾನು $59 ಕಂಪ್ಲೀಟ್ ಮಾಡ್ಕೋಬೇಕು. ಸೊ $59 ನಾನು ಕಂಪ್ಲೀಟ್ ಮಾಡಬೇಕಂದ್ರೆ ನಾನು ಎಷ್ಟು ಶ್ರಮ ಹಾಕಬೇಕು, ಎಷ್ಟು ವೀಡಿಯೋಸ್ಗೆ ನನಗೆ ಒಳ್ಳೆ ವ್ಯೂಸ್ ಬರಬೇಕಲ್ವ. ಸೊ ಈ ತಿಂಗಳು ಅಂದರೆ ಈ ಜನವರಿ ಆಲ್ರೆಡಿ ಇದು 9 ಡೇಟು. ಸೊ ಈ ತಿಂಗಳು ಇನ್ನು 10 ದಿನ ಇದೆ. 10 ದಿನದೊಳಗಡೆ ಆದರೂ ನಾನು ಪೇಮೆಂಟ್ ತೊಗೋಬೇಕು ಅನ್ನೋ ನನ್ನ ಆಸೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಿಡುವಿದ್ದಾಗ ಹಣ ಇರೋದಿಲ್ಲ, ಹಣ ಇದ್ದಾಗ ಬಿಡುವಿರೋದಿಲ್ಲ. ಹಣ ಬಿಡುವು ಎರಡೂ ಇದ್ದಾಗ ನಮ್ಮ ಜೀವನದಲ್ಲಿ ಶಕ್ತಿನೇ ಇರೋದಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಟೈಮ್ ಇದೆ, ನಮ್ಮ ಹತ್ರ ದುಡ್ಡಿದೆ ಅಂದಾಗ ನನ್ನ ಜೀವನದಲ್ಲಿ ನನ್ನ ಶಕ್ತಿನೇ ಇರೋದಿಲ್ಲ. ನನಗೆ ಅವೆರಡನ್ನೂ ಅನುಭವಿಸೋವಂಥ ಒಂದು ಒಳ್ಳೆಯ ಅವಕಾಶ ನನ್ನ ಹತ್ರ ಇರೋದಿಲ್ಲ. ಸೊ ಹಣ ಇದೆ ಅಂದಾಗ ನನಗೆ ಟೈಮ್ ಇರೋದಿಲ್ಲ. ಅಂದರೆ ನಾನು ದುಡಿತಾ ಇರ್ತೀನಿ, ಸೊ ನನಗೆ ಟೈಮ್ ಇರೋದಿಲ್ಲ. ನನಗೆ ಜಸ್ಟು ದುಡಿಯೋದ್ರ ಮೇಲೆ ಅಷ್ಟೇ ಫೋಕಸ್ ಇರುತ್ತೆ. ಇನ್ನೊಂದು ಬಂದು ನನ್ನ ಹತ್ರ ಟೈಮ್ ಇದೆ, ದುಡ್ಡಿಲ್ಲ. ಈಗ ನನ್ನ ಹತ್ರ ಟೈಮ್ ಇದೆ, ನಾನು ಇಲ್ಲಿ ಕುತ್ಕೊಂಡ್ರಷ್ಟು ಟೈಮ್ ಇದೆ ನನಗೆ. ಬಟ್ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಬೇಕಂದ್ರೂ ದುಡ್ಡಿಲ್ಲ. ನನ್ನ ಹತ್ರ 108 ಆಲೋಚನೆ ಇದೆ, ದುಡ್ಡಿಲ್ಲ. ಇದೇ ಅಲ್ವಾ ಜೀವನದ ಮಹಾಸತ್ಯ. ಹೇಗಾಗುತ್ತೆ ಅಂದರೆ, ಇರಬೇಕಾದ್ರೆ ನಾವು ಏನನ್ನೆಲ್ಲ ತಿನ್ನಬೇಕು ಅಂತ ಯೋಚನೆ ಮಾಡ್ತೀವಲ್ವ. ಎಕ್ಸಾಂಪಲ್ಗೆ ಇವಾಗ ನನಗೆ ಒಳ್ಳೆ ಊಟ ಬೇಕು ಅಂತ ಅನಿಸುತ್ತೆ, ಅವಾಗ ನನ್ನ ಹತ್ರ ದುಡ್ಡಿರೋದಿಲ್ಲ, ನಾನು ಗಟ್ಟಿಮುಟ್ಟಿಯಾಗಿರ್ತೀನಿ. ಸೊ ಅವರೆಕಾಳು ಉಪ್ಪಿಟ್ಟು ಮಾಡಿದೆ, ಸ್ವಲ್ಪ ಮೆತ್ತಗಾಗೋಯಿತು, ಗಟ್ಟಿಮುಟ್ಟಿಯಾಗಿರ್ತೀನಿ. ಆವಾಗ ನಾನು ತಿನ್ನಬೇಕು ಅನಿಸಿದ್ದು ತಿನ್ನೋಕ್ಕಾಗ್ತಾ ಇರೋದಿಲ್ಲ. ನಾನು ಸ್ವಲ್ಪ ಏಜ್ ಆಗಿದೆ, ಇವಾಗ ನನ್ನ ಕಣ್ಣಿಗೆ ಬೇಕಾಗಿದ್ದು ತಿನ್ಬೋದು, ನನ್ನ ಹತ್ರ ದುಡ್ಡಿದೆ, ನಾನು ಏನು ಬೇಕಾದರೂ
ತಾಕತ್ತು ನನ್ನ ಹತ್ರ ಇದೆ, ಅಷ್ಟು ಹಣ ನನ್ನ ಹತ್ರ ಇದೆ. ಬಟ್ ನನಗೆ ಅದು ತಿನ್ನೋಕ್ಕೆ ನನಗೆ ಇಲ್ಲ ಜೀರ್ಣಶಕ್ತಿ ಇರೋದಿಲ್ಲ, ಇಲ್ಲ ನನಗೆ ಅದನ್ನ ಅರಗಿಸ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ, ಇಲ್ಲ ನನಗೆ ಡಯಾಬಿಟಿಸು, ಇಲ್ಲ ಬಿ ಪಿನೋ, ಇಲ್ಲ ಇನ್ನೇನೋ ಒಂದು, ಇಲ್ಲ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಈ ಥರ ಆಗುತ್ತೆ. ಸೊ ಎರಡೂ ಇದೆ ಅಂದಾಗ ನಾನು ಹಾಸಿಗೆ ಪಾಲಾಗಿರ್ತೀನಿ. ಇಷ್ಟೇ ಅಲ್ವಾ ನಮ್ಮ ಜೀವನದ ಮಹಾ ಸತ್ಯ ಇದು. ಏನಂದರೆ ಈಗ ಸುಮಾರು ಜನ ಅನ್ಕೋತಾರೆ ಏನು ನಾವು ಇದ್ದೀವಿ ಅದನ್ನ ಆ್ಯಸ್ ಇಟ್ ಈಸ್ ಹಾಗೆ ಅನುಭವಿಸಿ ಹೋಗ್ಬಿಡ್ಬೇಕು, ಯಾವುದನ್ನೂ ಎತ್ತಿಡಬಾರ್ದು ಅಂತ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ನಾವು ನಮ್ಮ ಆಲೋಚನೆ ತಪ್ಪು ಅಂತ ಹೇಳಿ ಅದನ್ನ ಉಲ್ಟಾ ಆಗುವಂಥ ಒಂದು ಟೈಮ್ಗಳು ಕೂಡ ಬಂದ್ಬಿಡುತ್ತೆ. ಈಗ ನಾವು ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡೋದಿದೆಪ್ಪ, ತಡಿ ಇರೋದನ್ನ ತಿನ್ಕೊಂಡು ನೆಮ್ಮದಿಯಾಗಿರೋಣ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದನ್ನೇ ತಲೆ ಕೆಳಗೆ ಮಾಡೋವಂಥ ಕೆಲವೊಂದು ಸಿಚುವೇಶನ್ಸ್ ಕೂಡ ಬಂದಿರುತ್ತೆ. ಇದ್ದಿದ್ದನ್ನ ದುಡ್ಡನ್ನ ಖರ್ಚು ಮಾಡಿಕೊಂಡು ನಾವು ಆರಾಮಾಗಿ ಜೀವನ ಕಳೀತಾ ಇರ್ತೀವಿ. ಆದರೆ ಕೆಲವೊಂದು ಸಿಚುವೇಶನ್ಗಳು ಬಂದಾಗ ಇರೋದನ್ನೆಲ್ಲ ಎತ್ತಿಗೆ ಒಂದು ಕಡೆ ಕೂಡಾಕಿ ಇರಬೇಕು ಅನ್ನೋ ಒಂದು ಸಿಚುವೇಶನ್ಸ್ ಕೂಡ ಬಂದ್ಬಿಡುತ್ತೆ. ಸೊ ಅದಕ್ಕೆ ಹೇಳೋದು, ದೇವರು ಎಲ್ಲದಕ್ಕೂ ಒಂದು ಇದು ಕೊಟ್ಟಿರ್ತಾನೆ. ಸೊ ನಮ್ಮ ಹತ್ರ ಶಕ್ತಿ ಇದೆ, ನಮ್ಮ ಹತ್ರ ಇನ್ನು ದುಡಿಯೋದಕ್ಕೆ ಒಂದು ದಾರಿ ಇದೆ ಅಂದಾಗ ಆ ದುಡಿಯೋಕ್ಕೆ ಹೋಗ್ಬೇಕಾಗಿರೋ ಮನುಷ್ಯನಿಗೆ ಏನೋ ಒಂದು ಅಡ್ಡ ಇರುತ್ತೆ. ಅವನ ಹತ್ರ ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ಅವನಿಗೆ ಆಲೋಚನೆ ಮಾಡೋ ಶಕ್ತಿ ಇದೆ, ಅವನ ಹತ್ರ ದುಡ್ಡಿರಲ್ಲ. ದುಡ್ಡಿರೋ ವ್ಯಕ್ತಿ ಹತ್ರ ಒಳ್ಳೆ ಆಲೋಚನೆ ಇರಲ್ಲ, ಇಲ್ಲ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಿಲ್ಲ, ಇನ್ನೇನೋ ಒಂದು ಅಡೆತಡೆಗಳು, ಹಿಂಗೆ 108 ಪ್ರತಿಯೊಬ್ಬರಿಗೂ ಅದರದ್ದೇ ಆದ ಒಂದು ತಾಪತ್ರಯಗಳನ್ನ ದೇವ್ರು ಅಲ್ಲಿ ಇಟ್ಟಿರ್ತಾರಲ್ಲ. ಅಂದರೆ ದೇವ್ರು ನಾವ್ಯಾಕೆ ನೆನಿತೀವಿ ಅಲ್ವಾ. ಸೊ ಇದು ಒಂದು ಮಹಾನ್ ಒಂದು ಇದಂತಲೇ ಹೇಳ್ಬೋದು. ನಮ್ಮ ವಿಚಾರಗಳಲ್ಲೇ ಅಂತಲ್ಲ, ನಾವು ನಮಗೆ ಬಂದಿರೋದನ್ನೇ ನಾವು ದೊಡ್ಡ ಕಷ್ಟ ಅಂದ್ಕೊಂಡ್ಬಿಡ್ತೀವಿ. ಬಟ್ ನಮಗಿಂತ ಇನ್ನೂ ದೊಡ್ಡ ದೊಡ್ಡ ಕಷ್ಟಗಳನ್ನ ಅನುಭವಿಸೋರು ಇರ್ತಾರೆ, ನಮಗಿನ್ನ ಜಾಸ್ತಿ ನೋವು ತಿನ್ನೋರು ಇರ್ತಾರೆ, ನಮಗಿನ್ನ ಜಾಸ್ತಿ ಅನುಭವಿಸೋರು ಇರ್ತಾರೆ, ಒಂದು ತನ್ನಕ್ಕೂ ಕಷ್ಟ ಬೀಳೋರು ಇರ್ತಾರೆ, ಇಲ್ಲ ಅನ್ನ ತಿನ್ನೋಕ್ಕೂ ಒದ್ದಾಡ್ತಾರೋರು ಇರ್ತಾರೆ. ಅವ್ರ ಹತ್ರ ಎಲ್ಲನೂ ಇದೆ, ಏನು ಬೇಕು ಎಲ್ಲನೂ ಇದೆ. ಬಟ್ ಅವ್ರಿಗೆ ನೆಮ್ಮದಿ ಇಲ್ಲ ಅವ್ರದ್ದು ಇನ್ನೇನೋ ಇದು ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಅವ್ರ ಹತ್ರ ದುಡ್ಡಿದೆ ಕಾಸಿದೆ ಅಂದಾಗ ಏನೇನೋ ನಾವು ಅದನ್ನ ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಬಟ್ ನಮಗೆ ಬರೋದನ್ನ ಮಾತ್ರ ನಾವೇನು ಅಂದ್ಕೊತೀವಿ, ನಮಗೆ ಬಂದಿರೋದು ಮಾತ್ರ ದೊಡ್ಡ ಪ್ರಾಬ್ಲಮ್ಮು. ನನಗೇನು ನೋವಾಗ್ತಿದೆಯಲ್ಲ ಅದೊಂದೇ ದೊಡ್ಡದು, ಬೇರೆ ಯಾರಿಗೂ ಏನೂ ನೋವಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಾವು ಬಂದುಬಿಟ್ಟಿರ್ತೀವಿ. ನಾನು ಕೆಲವೊಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ನಮ್ದು ಎಷ್ಟೋ ಮೇಲ್ ಅನಿಸುತ್ತೆ. ನಾವಿರೋ ಒಂದು ಸಿಚುವೇಶನ್ ಆಗಿರ್ಬೋದು, ನಾವು ಹಾಕೋ ಬಟ್ಟೆ ಆಗಿರ್ಬೋದು, ನಾವು ತಿನ್ನೋ ಊಟ ಆಗಿರ್ಬೋದು, ನಾವಿರೋ ಜಾಗ ಆಗಿರ್ಬೋದು, ಪ್ರತಿಯೊಂದು ಕೂಡ 100ಕ್ಕೆ ಒಂದು 85% ನಾವು ಓಕೆ ಅಂತಲೇ ಅನ್ನಿಸ್ತೀವಿ. ಯಾಕಂದರೆ ನಮಗೆ ಬದುಕೋದಕ್ಕೆ ಒಂದು ಶಕ್ತಿ ಇದೆ, ತಿನ್ನೋದಕ್ಕೆ ಊಟ ಇದೆ, ಕಣ್ಣಿಗೆ ಬೇಕಾಗಿದ್ದು ತೊಗೊಳ್ಳೋದಕ್ಕೆ ಇವಾಗೆಲ್ಲ ನಾಳೆ ಒಂದು ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ತೊಗೊಂಡಿರ್ತೀವಿ. ಸೊ ನಮ್ಮಗಳಿಗೆ ಆದ ಒಂದು ಇದಿರುತ್ತೆ. ಹಾಗೆ 108 ಥರ ಇನ್ನು ನಾವು ಇದಕ್ಕಿಂತ ಕೀಳಾಗಿರ್ತಾರೆ. ಅಂತೂ ತನ್ನಕ್ಕೂ ಕಷ್ಟಪಡ್ತಾ ಇರ್ತಾರೆ, ಸರಿಯಾಗಿ ಮಲ್ಗೋದಕ್ಕೆ ಜಾಗ ಇರೋದಿಲ್ಲ, ಉಡೋದಕ್ಕೆ ಬಟ್ಟೆ ಇರೋದಿಲ್ಲ, ಸೊ ಅವ್ರಿಗೆ ಇದೇ ಇರೋದಿಲ್ಲ. ಒಂದು ದುಡ್ಕೊಂಡು ತಿನ್ನೋಣ ಅಂದರೂ ಕೂಡ ಅದಕ್ಕೂ ದೇವ್ರು ಇನ್ನೇನೋ ಒಂದು ಕಲ್ಲು ಹಾಕಿರ್ತಾನೆ. ದುಡಿಯೋದಕ್ಕೂ ಶಕ್ತಿ ಇರೋದಿಲ್ಲ, ಇನ್ನೊಬ್ಬರನ್ನ ಯಾರನ್ನೋ ಆಸರೆ ಬೀಳಬೇಕು, ಇನ್ನೊಬ್ರು ಯಾರ ಕೈಯಲ್ಲೋ ಯಾರೋ ತಂದು ಕೊಟ್ಟಿದ್ದನ್ನು ತಿನ್ನಬೇಕು, ಉಡಬೇಕು, ಇಲ್ಲ ಅವ್ರ ಪ್ರತಿಯೊಂದು ವಿಚಾರದಲ್ಲೂ ಅವ್ರನ್ನ ಆಸರೆ ಆಗಬೇಕು. ಈಗ ಸುಮಾರು ಇರುತ್ತೆ. ಸೊ ಅದನ್ನ ಹೇಳೋಕ್ಕಂತೂ ಆಗೋದಿಲ್ಲ. ಅದಕ್ಕೆ ಇರೋದನ್ನು ನಾವು ಹೇಗೆ ನಮಗೆ ಬಂದಿದೆ, ದೇವ್ರು ಏನು ಕೊಟ್ಟಿದ್ದಾನೆ, ಫಸ್ಟ್ ಅದನ್ನ ನಾವು ಉಳಿಸ್ಕೋಬೇಕು, ಅದನ್ನು ನಾವು ಇದು ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇದು ನಾನು ತುಂಬ ಜನಕ್ಕೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಜನಕ್ಕೆ ಅನ್ವಯಿಸುತ್ತೆ ಕೂಡ. ನಾನು ಕೂಡ ಇದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಇದನ್ನು ಕೆಲಸ ಮಾಡೋದು. ಯಾಕೆ ಅಂದರೆ ಈಗ ನನಗೆ ಶಕ್ತಿ ಇದೆ, ತಾಳ್ಮೆ ಇದೆ, ನಂಗೆ ದುಡ್ಕೊಂಡು ತಿನ್ನೋದಕ್ಕೆ ಜಾಗ ಇದೆ. ಬಟ್ ನನಗೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಒಂದಲ್ಲ ಒಂದಿನ ಮಾಡ್ತೀನಿ ಅಂತ ಆ ದುಡ್ಡಿನಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಂದರೆ ನಾವು ಮುಂದೊಂದು ದಿನ ನಾವು ಆಸ್ಪತ್ರೆ ಬೆಡ್ ಮೇಲೆ ಹೋಗಿ ಅನ್ನೋಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಯಾಕಂದರೆ ನಾವು ಪ್ರತಿ ಕ್ಷಣ ನಮ್ಮ ಮೈಗೆ ರೆಸ್ಟ್ ಕೊಡದೆ, ನಾವು ಇದು ಮಾಡ್ಕೊಳ್ದೆ, ನಾವು ನಮ್ಮ ಇದನ್ನು ಬಾಡಿ ಕೂಡ ನಾವು ನೋಡ್ಕೊಳ್ದೆ ಬರೀ ನಾವು ದುಡ್ಡಿಂದ ಓಡ್ತಾ ಇದ್ದರೆ ಆ ದುಡ್ಡನ್ನೆಲ್ಲ ಎತ್ಕೊಂಡು ಐಸಿ ಬೆಡ್ ಮೇಲೆ ಹಾಕಬೇಕಾಗುತ್ತೆ.
ಸೊ ಇದು ತುಂಬ ಜನಕ್ಕೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಈ ಮಾತು ತುಂಬ ಜನಕ್ಕೆ ಅನ್ವಯಿಸುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಹಾಗೆಯೇ ಯಾರೆಲ್ಲ ಬರೀ ದುಡ್ಡು ಬಗ್ಗೆ ಯೋಚನೆ ಮಾಡ್ತೀರಾ, ದುಡಿದ್ರೆ ಸಾಕಪ್ಪ, ಪ್ರಪಂಚದಲ್ಲಿ ದುಡ್ಡು ಒಂದೇ ಇದ್ದರೆ ಓಕೆ ನಾನು ಇಲ್ಲ ಅಂತ ಹೇಳಲ್ಲ. ಇವಾಗ ಬೆಲೆ ಇರೋದೇ ಮನುಷ್ಯನಿಗಿಂತ ದುಡ್ಡಿಗೇನೆ ಬೆಲೆ ಜಾಸ್ತಿ. ಬಟ್ ಅದರಿಂದ ಓಡೋದು ಬೇಡ, ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗೋಣ ಅಂತಲೇ ಹೇಳ್ತೀನಿ ನಾನು. ನಿಧಾನವಾಗಿ ಅಂದರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟೇ ದುಡ್ಕೊಂಡು ಅತಿ ಓವರಾಗೂ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಯಾವತ್ತೋ ಒಂದಿನ ಹೋಗಿ ಬೆಡ್ ಮೇಲೆ ನಾವು ಮಲ್ಗೋದು ಬೇಡ ಅಲ್ವಾ. ನನ್ನ ಕೈಯಲ್ಲಿ ಶಕ್ತಿ ಎಷ್ಟಿದೆ, ಒಂದು 10 ಹೆಜ್ಜೆ ಇಡೋಕ್ಕೆ ನನ್ನ ಕೈಯಲ್ಲಿ ತಾಕತ್ತಿದೆ ಅಂದರೆ 10 ಹೆಜ್ಜೆ ಅಷ್ಟೇ ಇಡೋಣ, 12ನೇ ಹೆಜ್ಜೆ ಬೇಡ. ಇವತ್ತಲ್ಲ ನಾಳೆ ನಮಗೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ನೋಡ್ತಾ ಇರಿ, ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಬರೀ $41 ಅಷ್ಟೇ ಕಂಪ್ಲೀಟ್ ಆಗಿರೋದು. ಈ ತಿಂಗಳು 20ನೇ ತಾರೀಕು ಒಳಗಡೆ ನಂದು $100 ಕಂಪ್ಲೀಟ್ ಆಗಲಿ. ಹಾಗೆ ನಿಮ್ಮೆಲ್ಲರ ವಿಶ್ ನನ್ನ ಮೇಲೆ ಇರಲಿ.